ನುಡಿಯ ಮುಂದುವರಿದ ಭಾಗದಂತೆ ಸಂವಿಧಾನದ ಒಂದು ಶಕ್ತಿ ಏನು ಅಂತ ತೋರಿಸುವ ಭಾಳ ಸಂದೇಶ ಸಾರುವಂಥ ಉತ್ತಮ ಚಿತ್ರ. ಥ್ಯಾಂಕ್ ಯು. ನಮಸ್ಕಾರ, ನಾನು ನಟರಾಜ್ ಗೌಡ, ಕಾಂಗ್ರೆಸ್ ಪಕ್ಷದ ಮುಖ್ಯ ವಕ್ತಾರ ಮತ್ತು KCDCLನ ಚೇರ್ಮನ್. ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ಒಂದು ಅದ್ಭುತವಾದ ಮೂವಿ, ಅದ್ಭುತವಾದ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂದೇಶ, ಸಮಾಜಕ್ಕೆ ಸಂದೇಶ, ಸಂವಿಧಾನವನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ, ಕಾನೂನನ್ನು ಅಳವಡಿಸ್ಕೋಬೇಕನ್ನೋ ಸಂದೇಶ, ಸಮಾನತೆಯನ್ನು ಸಾರೋ ಸಂದೇಶ, ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕಾದಂತಹ ಮೂವಿ ಇದಾಗಿದೆ. ಆ ತಮಿಳಲ್ಲಿ ಜೈ ಭೀಮ್ ಅಂತ ಒಂದು ಮೂವಿ ನೋಡಿದ್ದೆ. ಅದಾದ ನಂತರ ಭಾಳ ವರ್ಷಗಳ ನಂತರ ಕನ್ನಡದಲ್ಲಿ ಇಂಥ ಮೂವಿ ಬಂದಿರೋದು ಭಾಳ ಸಂತೋಷ. ದುನಿಯಾ ವಿಜಯ್ ಅವರು ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಧನ್ಯವಾದಗಳು ಸರ್. ತಮ್ಮ ಮಗಳು ಕೂಡ ಇದರೊಳಗೆ ಅದ್ಭುತವಾದ ನಟನೆ ಮಾಡಿದ್ದಾರೆ. ಮನ ಮುಟ್ಟೋ ರೀತಿಯಲ್ಲಿ ಈ ಮೂವಿನ ತೆಗೆದಿದ್ದೀರಿ. ಖಂಡಿತವಾಗಿ ಇಂತಹ ಅದ್ಭುತವಾದ ಮೂವಿನ ಬಹಳ ವರ್ಷಗಳ ನಂತರ ಕನ್ನಡದಲ್ಲಿ ನೋಡ್ತಾ ಇದ್ದೀವಿ. ಇದು ಹಿಂದಿ, ತಮಿಳು, ತೆಲುಗು ಎಲ್ಲ ಭಾಷೆಗಳಲ್ಲೂ ಇದು ಡಬ್ಬಾಗಿ ರಿಲೀಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ನಾನು ಡಾಕ್ಟರ್ ಸಿದ್ದನಗೌಡ ಪಾಟೀಲ್ ಅಂತ, ಹೊಸತು ಪತ್ರಿಕೆ ಸಂಪಾದಕ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ವರ್ಗ ದೃಷ್ಟಿಕೋನವನ್ನು ಇಟ್ಟುಕೊಂಡು ಆ ಹಿನ್ನೆಲೆಯ ತಾತ್ವಿಕ ಕಥೆಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಹಲವಾರು ಸಿನಿಮಾಗಳು ಬಂದಿದ್ದಾವೆ. ಆ ನಿಟ್ಟಿನಲ್ಲಿ ನಮಗೆ ಸಂಪತ್ತಿಗೆ ಸವಾಲು ಆ ಥರದೊಳಗೆ ಒಂದು ಕಾಲದಲ್ಲಿ ಫ್ಯೂಡಲಿಸಮ್ ವಿರುದ್ಧ ಒಬ್ಬ ಸಾಮಾನ್ಯ ರೈತನ ಮಗ ಎದ್ದು ನಿಂತು ಹೋರಾಟ ಮಾಡಿರ್ತಕ್ಕಂಥ ಒಂದು ಕಥೆಯನ್ನು ನಾವು ಹಿಂದೆ ನೋಡಿದ್ದೀವಿ. ಬಟ್ ಇವತ್ತಿನ ಸಂದರ್ಭದಲ್ಲಿ ಭಾಳ ಮುಖ್ಯವಾಗಿ 1975 ನಂತರ ಏನು ಉಳುವವನಿಗೆ ಭೂಮಿ ಕಾನೂನು ಜಾರಿಗೆ ಬಂತು, ಆ ಜಾರಿಗೆ ಬಂದ ಮೇಲೆ 70ರ ದಶಕದಲ್ಲಿ ಭಾಳ ದೊಡ್ಡ ಪ್ರಮಾಣದ ಸಂಘರ್ಷಗಳು ಕೂಲಿಕಾರರಿಗೂ, ದಲಿತರಿಗೂ ಮತ್ತು ಜಮೀನ್ದಾರರ ನಡುವೆ ನಡೆದಿದ್ದಾವೆ. ಅಂಥ ಹಲವಾರು ಸಂಘರ್ಷಗಳಿಗೆ ನಾನು ಸ್ವತಃ ಸಾಕ್ಷಿಯಾಗಿದೆ. ಅಂಥ ಚಳವಳಿಗಳನ್ನು ಒಂದು ವಿಷಯವಾಗಿಟ್ಟುಕೊಂಡು ಇವತ್ತು ಈ ಸಿನಿಮಾನ ತಂದಿದ್ದಾರೆ. ನಾನು ಈ ಸಿನಿಮಾದ ಮೇಕಿಂಗ್ ಏನಿದೆ ಭಾಳ ಅದ್ಭುತವಾಗಿದೆ. ಹೊಸ ರೀತಿಯ ವಿಧಾನದಲ್ಲಿ ಇದನ್ನು ಹೇಳಿದ್ದಾರೆ. ಅದ್ರ ಜೊತೆಗೇ ಭಾಳ ಮುಖ್ಯವಾಗೋದು ಸಂವಿಧಾನ. ನಮ್ಮ ಬದುಕು, ನಮ್ಮ ಸಮಾಜ, ಈ ಊಳಿಗಮಾನ್ಯ ವ್ಯವಸ್ಥೆ ಬದಲಾಗಿ ಸಂವಿಧಾನ ಕೇಂದ್ರಿತ ಆಗಬೇಕು, ಮೌಢ್ಯಗಳ ವಿರುದ್ಧ ಇರಬೇಕು ಮತ್ತು ಸರ್ವರಿಗೂ ಸಮಪಾಲು ಇರಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ವಿಜಯ್ ಅವರು ಇದರಲ್ಲಿ ತಂದಿದ್ದಾರೆ. ಸೊ ಅವರಿಗೆ ನಾನು ಒಟ್ಟು ದಲಿತ ಚಳವಳಿ ಮತ್ತು ದುಡಿಯುವ ವರ್ಗದ ಚಳವಳಿ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ, ಶುಭಾಶಯಗಳನ್ನ ಹೇಳ್ತೇನೆ. ಭಾಳ ಡಿಫ್ರೆಂಟಾಗಿ ಸಿನಿಮಾ ತಂದಿದ್ದಾರೆ. ಭಾಳ ಮುಖ್ಯವಾಗಿ ಸಂವಿಧಾನದ ವಿರುದ್ಧ ಧ್ವನಿ ಎತ್ತಾ ಇರ್ತಕ್ಕಂಥ ಕೆಲವು ಧ್ವನಿಗಳು ಏನಿದ್ದಾವೆ ಅದಕ್ಕೆ ಪ್ರತಿಯಾಗಿ ಸಂವಿಧಾನ ನಮ್ಮ ಉಸಿರಾಗಬೇಕು, ಸಂವಿಧಾನ ನಮ್ಮ ಜೀವನ ವಿಧಾನ ಆಗಬೇಕು ಅಂತಕ್ಕಂಥ ಒಂದು ಮೆಸೇಜನ್ನು ಈ ಸಿನಿಮಾ ಕೊಟ್ಟಿದೆ. ಈ ಸಿನಿಮಾ ತಂಡದ ಎಲ್ಲರಿಗೂ ಶುಭಾಶಯಗಳು, ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಇದು ಕನ್ನಡ ಚಿತ್ರರಂಗದ ಒಂದು ಟ್ರೆಂಡ್ ಸೆಟ್ ಸಿನಿಮಾ. ಇದರ ಮೇಕಿಂಗ್ ಆಗಲಿ ಅಥವಾ ಇದರ ಹಿಂದಿರುವ ಆಲೋಚನಾ ಕ್ರಮ ಆಗಲಿ ಬಹಳ ಮಹತ್ವದ್ದು. ಕೇವಲ ಮನೋರಂಜನೆ ಅಷ್ಟೇ ಅಲ್ಲ, ವಿಚಾರ ಕೂಡ ಬಹಳ ಮುಖ್ಯ ಸಿನಿಮಾಕ್ಕೆ ಅನ್ನುವಂಥದ್ದನ್ನು ಈ ಚಿತ್ರ ತೋರಿಸಿದೆ. ಇದು ಒಂದು ರೀತಿಯ ತಿರುವಿನ ಚಿತ್ರ ಅಂತ ನಾನು ಭಾವಿಸಿದ್ದೇನೆ. ಕೇವಲ ಮನೋರಂಜನೆಯ ಚಿತ್ರ ಅಷ್ಟೇ ಅಲ್ಲ, ಮನೋರಂಜನೆಯನ್ನು ಮೀರಿ ಕನ್ನಡ ಚಿತ್ರರಂಗ ಹೋಗಬೇಕಾಗಿರುವಂಥ ಒಂದು ದಾರಿಯನ್ನು ಸ್ಪಷ್ಟವಾಗಿ ಇದು ತೋರುತ್ತೆ. ಸಂವಿಧಾನದ ಆಶಯಗಳು, ದುಡಿಯುವ ಜನರ ಪರವಾದ ಒಂದು ಚಿತ್ರ. ಈ ಚಿತ್ರವನ್ನು ದುಡಿಯುವವರು ನೋಡಬೇಕು, ದುಡಿಯುವವರಿಗಾಗಿ ಈ ಚಿತ್ರವನ್ನು ಮಾಡಿದ್ದಾರೆ. ವಿಜಯ್ ಮತ್ತು ಗೆಳೆಯ ಹಂಪಿ ಬಹಳ ಅದ್ಭುತವಾದಂತಹ ಒಂದು ಕಾಂಬಿನೇಷನ್ನು. ಈ ಚಿತ್ರದ ಆಲೋಚನಾ ಕ್ರಮವನ್ನು ನಾವು ಸ್ವಾಗತಿಸೋಣ. ಈ ಚಿತ್ರಕ್ಕೆ ಎಲ್ಲ ಬಗೆಯ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸ್ತೇನೆ. ಜೈ ಭೀಮ್. ಜೈ ಭೀಮ್. ಎಲ್ಲರಿಗೂ, ವಿಶೇಷವಾಗಿ ನಾಡಿನ ಜನತೆಗೆ 77ರ ಸಂವಿಧಾನ ದಿನಾಚರಣೆಯ ಶುಭಾಶಯಗಳನ್ನು ಸಲ್ಲಿಸ್ತಾನೆ. ಈ ಚಿತ್ರ ಸಾರ್ತಾ ಇರುವಂತಹ ಸಂಧಾನ ಅಲ್ಲ ಸಂವಿಧಾನ ಅನ್ನುವಂಥ ಬಹುದೊಡ್ಡ ಒಂದು ಸಂದೇಶವನ್ನು ಈ ಚಲನಚಿತ್ರ ಇವತ್ತು ಕನ್ನಡಿಗರಿಗೆ ಮತ್ತು ನಾಡಿಗೆ ಹೇಳಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾನೆ.
ಸಿದ್ಧಲಿಂಗಯ್ಯನವರ ಒಂದು ಹಾಡಿದೆ. ಕುರಿಗಳು ಕಾಯುವ ಕುರುಬನ ಕೂಗು, ಜನರ ಮಾತು ಕವನ, ಹೆಣ್ಣು ತುಳುಕಿಸುವ ಕಣ್ಣೀರಿನ ಹನಿ, ನನ್ನ ಜೀವನ ಕವನ ಅನ್ನುವಂಥ ಒಂದು ಹಾಡನ್ನು ಕವಿಗಳು ಬರೆದಿದ್ದರು. ಇವತ್ತು ಇಡೀ ಕನ್ನಡ ಚಿತ್ರರಂಗ ಒಂದು ಒರಳು ದಾರಿಯಲ್ಲಿರುವಾಗ ಒಂದು ಕ್ಲಾಸ್ ಮತ್ತು ಮಾಸನ್ನು ಗಮನದಲ್ಲಿಟ್ಕೊಂಡು ನೋಡುವಂಥ ನೋಡುಗನಿಗೆ ಅವನಿಗೆ ಏನನ್ನ ನಾವು ಹೇಳ್ತೀವಿ ಅನ್ನುವಂಥ ಬಹುದೊಡ್ಡ ಆಶಯವನ್ನು ಹೊತ್ತು ಈ ಒಂದು ಚಿತ್ರ ಇವತ್ತು ನಮಗೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಈ ನೆಲದ ಮಣ್ಣಿನ ಒಂದು ದೊಡ್ಡ ತಾರೆಯಾಗಿ ಇವತ್ತು ನಮ್ಮ ವಿಜಯ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಹಾಗೆಯೇ ಅವರ ಮಗಳು ತುಂಬ ಅದ್ಭುತವಾದಂಥ ಕಲಾವಿದೆಯಾಗಿ ನಟಿಸಿರುವಂಥದ್ದು. ಕನ್ನಡ ಚಿತ್ರರಂಗಕ್ಕೆ ಒಂದು ಬಹುದೊಡ್ಡ ಒಂದು ಹೊಸ ಸ್ಟಾರನ್ನು ಕನ್ನಡಿಗರು ಇವತ್ತು ನೋಡುವಂಥದ್ದಾಗಿದೆ. ಹಾಗೆ ಇಡೀ ಚಿತ್ರದ ಪಾತ್ರಗಳಿದಾವಲ್ಲ, ಅವು ಕೇವಲ ಪಾತ್ರಗಳಲ್ಲ, ಅವು ಪಾತ್ರಗಳ ಒಳಗಡೆನೇ ತಮ್ಮ ಬದುಕನ್ನು, ತಮ್ಮ ಒಂದು ಸಹಜವಾದಂಥ ಒಂದು ಇದನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಬ್ಬರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಜೊತೆಗೆ ನಿರ್ದೇಶಕರು ನಮ್ಮ ಜಡೇಶ್ ಹಂಪಿ ಅವರ ಒಂದು ನಿರ್ದೇಶನ ಮತ್ತು ಇವನ್ನ ಅದು ಏನು ನಾವು ಚಿತ್ರ ಸಂಭಾಷಣೆ ಇದೆಯಲ್ಲ, ಅದ್ಭುತವಾದಂಥ ಸಂಭಾಷಣೆಯನ್ನು, ಹಾಡುಗಳನ್ನು, ಪರಿಸರವನ್ನು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಈ ಒಂದು ಸಂವಿಧಾನದ ದಿನ, ಇದು ಗಣರಾಜ್ಯೋತ್ಸವ ಅಂದರೂ ಸಂವಿಧಾನದ ದಿನ, ಇದು ಇಡೀ ಭಾರತಕ್ಕೆ ಮತ್ತು ನಮ್ಮ ಕನ್ನಡ ನಾಡಿಗೆ ಕೊಟ್ಟಿರುವಂಥ ಬಹುದೊಡ್ಡ ಆಶಯವನ್ನು ಹೊತ್ತಂಥ ಈ ಒಂದು ಚಿತ್ರ ಲ್ಯಾಂಡ್ ಲಾರ್ಡ್. ಏಕೆಂದರೆ ಈ ದೇಶ ಒಂದು ಕಾಲದಲ್ಲಿ ಭೂಮಾಲೀಕರ ವಶದಲ್ಲಿತ್ತು. ಮತ್ತೊಂದು ಅನೇಕ ಸಾಮಾಜಿಕ ಕಾರಣಗಳಿಗಾಗಿ ನಮ್ಮ ದೇಶ ಇವತ್ತಿಗೂ ನರಳುತ್ತಾ ಇದೆ. ಆದರೆ ಕೊನೆಯ ಸಂದೇಶ ತುಂಬ ಅದ್ಭುತವಾಗಿದೆ. ಇದು ಪ್ರಜಾಪ್ರಭುತ್ವ, ಇಲ್ಲಿ ಪ್ರಜಾಪ್ರಭುತ್ವನೇ ಉಳಿಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾವ ದೊಡ್ಡ ನಾಯಕನೇ ಆಗಲಿ, ಅವನು ಮಹಾತ್ಮನಾಗಲಿ, ಅವನಿಗೆ ನೀವು ಗುಲಾಮರಾಗಿ ದೇಶವನ್ನು, ಪ್ರಜಾಪ್ರಭುತ್ವವನ್ನು ಅಡ ಇಡಬೇಡಿ ಅನ್ನುವಂಥ ಮಾತನ್ನು ಹೇಳುವಂಥ ಬಾಬಾ ಸಾಹೇಬರ ಕನಸನ್ನು ನಾವು ನನಸು ಮಾಡೋದಕ್ಕೆ ಈ ಚಿತ್ರ ಒಂದು ಬಹುದೊಡ್ಡ ಸಂದೇಶವನ್ನು ಕೊಟ್ಟಿದೆ ಅಂತ ಹೇಳ್ತಾ, ವಿಶೇಷವಾಗಿ ಈ ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಂತಹ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ದುನಿಯಾ ವಿಜಯ್ ಅವರಿಗೆ ಮತ್ತು ಆ ಚಲನಚಿತ್ರ ತಂಡಕ್ಕೆ ನಾನು ಕನ್ನಡಿಗರ ಪರವಾಗಿ, ಭಾರತೀಯರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದನ್ನು ಕನ್ನಡಿಗರು ಒಪ್ಕೋಬೇಕು, ನೋಡಬೇಕು, ಸಂತೋಷ ಪಡುವಂಥದ್ದಲ್ಲ, ಅದರಲ್ಲಿರುವಂತಹ ಸಾರಾಂಶವನ್ನು ಮತ್ತು ಸಂದೇಶವನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೈ ಭೀಮ್, ಜೈ ಭಾರತ್.